ನೋಡಿ ಸರ್, ಇದು ಒಂದು ಚೈನ್ ರಸ್ತೆ. ತಾರ್ ರೋಡಿಂದ 1 ಕಿಲೋಮೀಟ್ರು. ಸುತ್ತ ಎಲ್ಲ ತೋಟಗಳೇ. ಇದು ಸಾಯಲು ಬ್ರೋನ್ ಸಾಯಲು. ಸುತ್ತ ಒಳ್ಳೆ ಪೆನ್ಷನ್ ಆಗೈತೆ. 9 ಅಡಿ ಕಲ್ಲಾಕ್ಸಿ ಮೆಸ್ ಪೆನ್ಷನ್ ಮಾಡಿದ್ದಾರೆ. ಒಳ್ಳೆ ವಾಸ್ತುಕ್ಕೋಸ್ಕರನೇ ಐತೆ. ಗೇಟ್ ಇಟ್ಕೊಂಡು ತಾರ್ ರೋಡಿಂದ 1 ಕಿಲೋಮೀಟ್ರು. ಕೊಳ್ಳೇಗಾಲ ಟೌನಿಂದ ರೋಡ್ಗೆ ಒಂದು 70-80 ಅಡಿ ಬರ್ತದೆ. ಕೊಳ್ಳೇಗಾಲ ಟೌನಿಂದ 10ರಿಂದ 11 ಕಿಲೋಮೀಟ್ರು. ಒಳ್ಳೆ ಹಿಂದ್ಗಡೆ ಒಳ್ಳೆ ಇದೆ. ಜಾಗ ಮಾತ್ರ ಸೂಪರ್ ಆಗಿದೆ ನೋಡಿ. 9 ಅಡಿ ಕಲ್ಲಾಕ್ಷಿ ನೀಟಾಗಿ ಪೆನ್ಷನ್ ಮಾಡಿದ್ದಾರೆ. ಒಂದು ಬೋರ್ಗಲ್ ಐತೆ. 1.5 ಎಕರೆ ಬಂದಿರುವಂಥ ಜಾಗ ನೋಡಿ. ಲೋ ಬಡ್ಜೆಟಲ್ಲಿದೆ ಜಾಗ ಇದು. ಬೋರ್ಗಳಂತ ಒಳ್ಳೆ ನೀರು ಐತೆ. ಜಾಗ ಸೂಪರ್ ಆಗಿದೆ ನೋಡಿ. ಸುತ್ತ ಎಲ್ಲ ತೋಟಗಳೇ. ಹಿಂದ್ಗಡೆ ಒಳ್ಳೆ ಇದೆ. ತಾರ್ ರೋಡಿಂದ 1 ಕಿಲೋಮೀಟ್ರು. ಕೊಳ್ಳೇಗಾಲ ಟೌನಿಂದ 10-11 ಕಿಲೋಮೀಟ್ರು. ಜಾಗ ಮಾತ್ರ ವಾಸ್ತುಕ್ಕೋಸ್ಕರ ಇದೆ. ಟೋಟಲು ಲಂಸಮ್ಮು 1.5 ಎಕರೆಯಿಂದ 50 ಲಕ್ಷ ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗ್ಬೋದು. ಲೋ ಪ್ರೈಸಲ್ಲಿದೆ ನೋಡಿ. ಬೆಂಗಳೂರಿಂದ 150 ಕಿಲೋಮೀಟ್ರು. ಗಿಡಗಳು ಹಾಕೊಂಡು ಬೋರ್ ಸರ್ವಿಸ್ ತಗೊಂಡು ಮನೆ ಕಟ್ಕೊಂಡು ಹಂಗೆ ಬೇಕು ಹಂಗೆ ಡೆವಲಪ್ಮೆಂಟ್ ಮಾಡ್ಕೋಬೋದು. ಭೂಮಿ ಹೈಟಲ್ಲಿದೆ. ಪಕ್ಕದಲ್ಲಿ ಕರೆಂಟ್ ಇದೆ. ತೋಟ ಮಾಡ್ಕೊಳಕ್ಕಂತೂ ಸೂಪರ್ ಜಾಗ. 1.5 ಎಕರೆ. ಪಕ್ಕದಲ್ಲಿ ಚಾನಲ್ಲು ಐತೆ. ಜಾಗ ಮಾತ್ರ ಸೂಪರ್ ಆಗಿದೆ ನೋಡಿ. ಒಳ್ಳೆ ವಾಸ್ತುಕ್ಕೋಸ್ಕರನೇ ಇದೆ. ತೋಟ ಮಾಡೋಕ್ಕಾಗಲಿ, ತರಕಾರಿ ಬೆಳೆಯೋಕ್ಕಾಗಲಿ. ಇವರು ಇಲ್ಲಿ ನಿಂತಿರೋರೆ ಲ್ಯಾಂಡ್ ಓನರು. ಲೀಗಲ್ ಡಾಕ್ಯುಮೆಂಟು ಪಿತ್ರಾಜಿತ. ಇಲ್ಲೇ ಲೋಕಲ್ನವರೇ ಓನರು. ಎಲ್ಲ ಸುತ್ತ ತೋಟಗಳೇ ನೋಡಿ. ಟೋಟಲ್ ಲಂಶಾಮು 1.5 ಎಕರೆಯಿಂದ 50 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಬೆಂಗಳೂರಿಂದ 155 ಕಿಲೋಮೀಟ್ರ್ ಆಗುತ್ತಾ. ಅತಿ ಲೋ ಬಡ್ಜೆಟಲ್ಲಿದೆ ನೋಡಿ ಜಾಗ ಅಂತೂ. ಇಲ್ಲೇನರ ಬೋರ್ ಸರ್ವಿಸ್ ತಗೊಂಡು ಮೋಟ್ರ್ ಬಿಟ್ಬಿಟ್ಟು ಗಿಡಗಳು ಹಾಕೊಂಡು ಅವ್ರ ಮನೆ ಕಟ್ಟಿಗೆ ಆರಾಮಾಗಿರ್ಬೋದು. ಒಳ್ಳೆ ಲೊಕೇಶನಲ್ಲಿದೆ. ತಾರ್ ರೋಡಿಂದ 1 ಕಿಲೋಮೀಟ್ರ್ ಆಗುತ್ತಾ.